ಕಿಚ್ಚ ಸುದೀಪ್ ಸಾಕಷ್ಟು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಕೇವಲ ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ತೆಲುಗು ಮತ್ತು ಹಿಂದಿ ಚಿತ್ರಗಳಲ್ಲಿಯೂ ಅಭಿನಯಿಸುತ್ತಿದ್ದಾರೆ. ಸೌತ್ ಸಿನಿ ಇಂಡಸ್ಟ್ರಿಯ ಬಹುನಿರೀಕ್ಷಿತ ಸಿನಿಮಾಗಳ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಸದಾ ಸಕ್ರಿಯರಾಗಿದ್ದಾರೆ. ಟ್ವಿಟರ್ ಮೂಲಕ ಅಭಿಮಾನಿಗಳ ಜೊತೆ ಸದಾ ಸಂಪರ್ಕದಲ್ಲಿರುವ ಕಿಚ್ಚ ಆಗಾಗ ಸ್ನೇಹಿತರನ್ನ ಕಾಲೆಳೆಯುತ್ತಿರುತ್ತಾರೆ. ಇತ್ತೀಚೆಗಷ್ಟೇ ಕ್ಯಾಡ್ಬರಿ ಧರ್ಮ ಕೀರ್ತಿರಾಜ್ ಕಾಲೆಳೆದಿದ್ದ ಕಿಚ್ಚ ಇಂದು ನಿರ್ದೇಶಕ ಕೃಷ್ಣ ಅವರನ್ನ ಕಿಚಾಯಿಸಿದ್ದಾರೆ. ಸುದೀಪ್ ಈ ಹಿಂದೆ ಅಭಿಮಾನಿಗಳಿಗೆ ಪೈಲ್ವಾನ್ ಚಾಲೆಂಜ್ ಹಾಕಿದ್ದರು. ಚಾಲೆಂಜ್ ಸ್ವೀಕರಿಸಿದ ಸಾಕಷ್ಟು ಮಂದಿ ಅಭಿಮಾನಿಗಳು ತಾವು ಹುರಿಗೊಳಿಸಿದ ದೇಹದ ಫೋಟೋ ತೆಗೆದು ಕಿಚ್ಚನಿಗೆ ಕಳುಹಿಸುವ ಮೂಲಕ ಪೈಲ್ವಾನ್ ಚಾಲೆಂಜ್ ಅನ್ನ ಯಶಸ್ವಿಯಾಗಿ ಮಾಡಿದ್ದರು. ಇದನ್ನ ನೋಡಿ ಖುಷಿಯಾದ ಅಭಿನಯ ಚಕ್ರವರ್ತಿ ನಿರ್ದೇಶಕ ಕೃಷ್ಣ ಅವರಿಗೆ ಸವಾಲ್ ಹಾಕಿದ್ದಾರೆ. ಪ್ರತಿಯೊಬ್ಬರು ಪೈಲ್ವಾನ್ ಚಾಲೆಂಜ್ ಅನ್ನ ಪ್ರಾಮಾಣಿಕವಾಗಿ ಸ್ವೀಕರಿಸಿದ್ದೀರಿ. ಎಲ್ಲರ ರೀತಿ ನಿರ್ದೇಶಕ ಕೃಷ್ಣ ಸಹ ಶರ್ಟ್ ಹಾಕದೆ ತಮ್ಮ ಬಾಡಿ ತೋರಿಸಬೇಕು, ಕೂಡಲೇ ಈ ರೀತಿಯ ಫೋಟೋವನ್ನ ಹಾಕಬೇಕು ಎಂದು ಪೈಲ್ವಾನ್ ನಿರ್ದೇಶಕರಿಗೆ ಚಾಲೆಂಜ್ ಹಾಕಿದ್ದಾರೆ. ಕಿಚ್ಚನ ಚಾಲೆಂಜ್ಗೆ ಪ್ರತಿಕ್ರಿಯಿಸಿದ ನಿರ್ದೇಶಕ ಕೃಷ್ಣ, ಸರ್ ದಯವಿಟ್ಟು ಕ್ಷಮೆ ಇರಲಿ ಎಂದು ಕೈ ಮುಗಿದಿದ್ದಾರೆ. ಕಿಚ್ಚ ಹಾಕಿದ ಚಾಲೆಂಜ್ಗೆ ಅಭಿಮಾನಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಪೈಲ್ವಾನ್ ಅಖಾಡದಲ್ಲಿ ಕಿಚ್ಚ ಸುದೀಪ್ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದ್ದಾರೆ. ಡಿಫರೆಂಟ್ ಲುಕ್ ಮೂಲಕ ಕಿಚ್ಚ ಸುದೀಪ್ ಈ ಚಿತ್ರದ ಬಗ್ಗೆ ಭಾರಿ ಕುತೂಹಲ ಮೂಡಿಸಿದ್ದಾರೆ. ಪಂಚ ಭಾಷೆಗಳಲ್ಲಿ ರಿಲೀಸ್ ಮಾಡಲಾಗಿದ್ದ ಯಶ್ ಕೆಜಿಎಫ್ ಭರ್ಜರಿ ಸಕ್ಸಸ್ ಕಂಡಿತ್ತು. ಇದೀಗ ಕಿಚ್ಚ ಸುದೀಪ್ ಕೂಡ ಪೈಲ್ವಾನ್ ಅನ್ನ ಬಹುಭಾಷೆಗಳಲ್ಲಿ ಬಿಡುಗಡೆ ಮಾಡಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬರೋಬ್ಬರಿ 9 ಭಾಷೆಗಳಲ್ಲಿ ಬರಲಿದೆ ಪೈಲ್ವಾನ್. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಸೇರಿದಂತೆ ಬೆಂಗಾಲಿ, ಪಂಜಾಬಿ, ಭೋಜ್ಪುರಿ, ಮರಾಠಿ ಭಾಷೆಗಳಲ್ಲಿ ಪೈಲ್ವಾನ್ ಅಬ್ಬರಿಸಲಿದೆ. ಕನ್ನಡದ ಮಟ್ಟಿಗೆ ಇದೊಂದು ದಾಖಲೆಯಾಗಲಿದೆ. ಈ ಚಿತ್ರದಲ್ಲಿ ನಟಿ ಆಕಾಂಕ್ಷಾ ಸಿಂಗ್ ಸುದೀಪ್ಗೆ ನಾಯಕಿಯಾಗಿದ್ದಾರೆ.